ಆದ್ದರಿಂದ ಅವನು ರಥದ ಮೇಲೆ ಕೂರ್ತಾನೆ. ಅವನ ಗತಿ ತೇಜ್ ಆಗ್ತದೆ, ಸೂರ್ಯದ ಕಿರಣ ಪ್ರಖರ ಆಗ್ತಾವೆ, ಭೂಮಿಗೆ ಸಮೀಪ ಆಗ್ತಾನೆ. ಅದಕ್ಕಾಗಿ ಇವತ್ತಿನ ದಿನ ಯಾರು ಬೆಳಿಗ್ಗೆ ಎದ್ದು ಆ ಸೂರ್ಯೋಪಾಸನೆ ಮಾಡ್ತಾರೋ, ಆ ಸೂರ್ಯನನ್ನು ನೆನೆಸುತ್ತಾರೋ, ಸೂರ್ಯ ನಮಸ್ಕಾರ ಹಾಕ್ತಾರೋ ಅವರಿಗೆ ಯಾವ ರೋಗಗಳು ಬರುವುದಿಲ್ಲ ಅಂತ ಹೇಳಿ ನಮ್ಮ ಪೂರ್ವಜರು ಮಾಡಿರುವಂತಹ ಒಂದು ಉತ್ತಮವಾಗಿರುವಂತಹ ಇದು ಒಂದು ಸಂಸ್ಕಾರವೇ. ಹೀಗಾಗಿ ಹಿರಣ್ಮಯೇನ ಪಾತ್ರೆ ಏನ ಸತ್ಯಸ್ಯಾಪಿ ಹಿತಂ ಮುಖಂ ಅಂತ ಹೇಳ್ತಾರೆ. ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಹಿರಣ್ಮಯ ಅಂತ ಹೇಳಿದರೆ ಬಂಗಾರದಂತೆ ಹೊಳಿತಾನೆ. ಅವನ ಬೆಳಗಿನ ಜಾವದ ಬೆಳಗಿನ ಒಂದು ಕಿರಣದಿಂದಲೇ ಬಂಗಾರ ಉತ್ಪನ್ನ ಆಗ್ತದಂತ್ರಿ. ಆಮೇಲೆ ಇನ್ನು ಸ್ವಲ್ಪ ಹೊತ್ತಾದ ಕೂಡ ಅದು ಬೆಳ್ಳಗಾಗ್ತದಂತ್ರಿ. ಅವಾಗ ಇದು ಏನ್ರಿ ಬೆಳ್ಳಿ ಆಗ್ತದಂತೆ. ಎಲ್ಲ ಧಾತುಗಳು ಸಹಿತ ಅವನಿಂದಲೇ ಆಗ್ತಾವೆ. ಎಲ್ಲ ಅವನ ಕಿರಣದಲ್ಲಿನೇ ಎಲ್ಲ A to Z ವಿಟಾಮಿನ್ ಇದ್ದಾವೆ. ಆದರೂ ಸಹಿತ ಯಾರು ಬೆಳಗಿನ ಜಾವಕ್ಕೆ ಎದ್ದು ಸೂರ್ಯನಿಗೆ ಅರ್ಘ್ಯ ಕೊಡ್ತಾರೋ ಅವರಿಗೆ ಪೂರ್ಣವಾದ ಆಯುಷ್ಯ ಮತ್ತು ಪೂರ್ಣವಾದ ಆರೋಗ್ಯ ಸಿಗ್ತದೆ ಅಂತೇಳಿ ನಮ್ಮ ಪೂರ್ವಜರು ಅವನನ್ನ ಅರ್ಘ್ಯದಿಂದ ತಂದು ಕೊಡ್ತಾರೆ, ನೀರು ಕೊಡ್ತಾರೆ. ಆ ನೀರನ್ನು ಕೊಟ್ಟರೆ ಆ ಸೂರ್ಯನ ಕಿರಣ ಆ ನೀರಿನ ಮುಖಾಂತರವಾಗಿ ಅದರಲ್ಲಿ 7 ಬಣ್ಣಗಳು ಬರ್ತಾವಲ್ರಿ. 7 ಬಣ್ಣಗಳು ನಮ್ಮ ಕಣ್ಣಿನಿಂದ ಇಡೀ ನಮ್ಮ ಶರೀರ ತುಂಬ